ಚಿತ್ರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಸರ್. ಉಪಸ್ಥಿತರಿರುವಂತಹ ಎಲ್ಲರೂ ಜೋರಾದ ಕೈ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸಬೇಕು. ಅವರ ಸಾಧನೆಗೆ ನೀವೆಲ್ಲರ ಕರತಾಳಗಳೇ ಪ್ರೋತ್ಸಾಹದಾಯಕ. ಮುಂದೆ ಬರೆಯುವಂತಹ ಬರವಣಿಗೆಯೂ ಸಹ ಇದು ಅತ್ಯಂತ ಮಾರ್ಗದರ್ಶನವಾಗಿರ್ತದೆ. ಸನ್ಮಾನಿತರ ಹೆಗಲಿಗೆ ರೇಷ್ಮೆಯ ಸಾಲು, ಘಮ ಘಮ ಸುವಾಸನೆ ಬೀರುವಂತಹ ಮಲ್ಲಿಗೆಯ ಹಾರ, ಪ್ರಶಸ್ತಿಗಳ ಪತ್ರಗಳು, ಪ್ರಶಸ್ತಿಗಳು ಇವೆಲ್ಲವನ್ನ ನೋಡುವುದು ನಮ್ಮೆಲ್ಲರಿಗೂ ನಿಜವಾಗಿಯೂ ಒಲಿಯುವಂತಹ ಭಾಗ್ಯ. ಗೋವಿಂದ ಪೈ ಸಂಶೋಧನಾ ಕೇಂದ್ರ, ಅದರಲ್ಲೂ ಮುಖ್ಯವಾಗಿ ಜಗದೀಶ್ ಶೆಟ್ಟಿ ಅವರು ಮತ್ತೆ ನನ್ನನ್ನು ಪರಿಚಯಿಸಿದ ಶ್ರೀ ಅರುಣ್ ಕುಮಾರ್ ಅವರು ಮತ್ತೆ ಇಡೀ ವಿಮರ್ಶಾ ಸಮಿತಿಗೆ ನನ್ನ ಅಭಿನಂದನೆಗಳು. ನನ್ನ ಪ್ರಕಾರ ಈ ಪ್ರಶಸ್ತಿ ಅಥವಾ ಈ ಒಂದು ಗುರುತು ನನ್ನ ಜವಾಬ್ದಾರಿ ಹೆಚ್ಚಿಸಿದೆ. ಸೊ ನಾನಿನ್ನ ಸಾಹಿತ್ಯ ಓದೋದಕ್ಕೆ ಮತ್ತೆ ಕಲ್ತ್ಕೊಳ್ಳೋದಕ್ಕೆ ಮತ್ತೆ ಬರೆಯೋದಕ್ಕೆ ಪ್ರೇರಣೆ ಕೊಟ್ಟಿದ್ದೆ. ಅದಕ್ಕಾಗಿ ಎಲ್ಲರೂ ಅಭಿನಂದನೆಗಳು. ಇದ್ರ ಜೊತೆಗೆ ನನ್ನ ಜೊತೆ ಪ್ರಶಸ್ತಿ ಸ್ವೀಕರಿಸಿದ ಉಮೇಶ್ವರಿ ಮೇಡಮ್ ಅವರು ಕೂಡ ನನ್ನ ಅಭಿನಂದನೆ. ನನ್ನ ಎರಡು ಮಾತುಗಳು ಮುಖ್ಯವಾಗಿ ಏನಿದೆ ಅಂದರೆ, ಮೊದಲನೇದಾಗಿ ಕೃತಜ್ಞತೆ ಅಂತ ಶುರು ಮಾಡ್ತೀನಿ ನಾನು. ಯಾಕೆಂದರೆ ಕೃತಜ್ಞತೆ ಒಂದು ಮುಖ್ಯವಾದ ಮೌಲ್ಯ. ನಾವು ಏನೇನು ಕಲ್ತಿದ್ದೀವಿ ಮತ್ತು ಏನೇನು ಪಡ್ಕೊಂಡಿದ್ದೀವಿ ಅದಕ್ಕೆ ಋಣ ಸಲ್ಲಿಸಬೇಕಾದ ಒಂದು ಮುಖ್ಯವಾದ ಮೌಲ್ಯ ಅಂದ್ಕೊಂಡಿದ್ದೀನಿ. ನನಗೆ ಮುಖ್ಯವಾಗಿ ಸಾಹಿತ್ಯದಲ್ಲಿ ಆಸಕ್ತಿ ಬಂದಿದೆ. ಹೇಗೆ ಅಂದರೆ, ಚಿಕ್ಕ ವಯಸ್ಸಿನಲ್ಲಿ ನಮ್ಮಮ್ಮ ತುಂಬ ಕಾದಂಬರಿ ಓದ್ತಾ ಇದ್ರು. ನಾನು ಅವಾಗ ಬಾಲಮಂಗಳ ಶತಮಾನ ಅದನ್ನು ಶುರು ಮಾಡಿ ಅದಾದಮೇಲೆ ಭೈರಪ್ಪ, ತೇಜಸ್ವಿ ಅಲ್ಲಿವರೆಗೂ ಹೋಗೋ ಥರ ಒಂದು ಪ್ರಯಾಣ ಇತ್ತು. ಸೊ ಆ ಟೈಮಲ್ಲಿ, ಆ ಸಮಯದಲ್ಲಿ ನಾನು ಓದಿ ತುಮಕೂರಲ್ಲಿ. ಸೊ ಅಲ್ಲಿದ್ದೆಲ್ಲ ಸರ್ಕ್ಯುಲೇಟ್ ಇಂಟೆಲಿಜೆನ್ಸ್ ಮೆಂಬರ್ ಆಗಿದ್ದೆ. ನಾವು ಸಾಯಂಕಾಲ ಆಯಿತು ಅಂದರೆ ಓದೋದ್ರಿಂದ ಮುಖ್ಯ ಖುಷಿ ವಿಷಯ ಆಗ್ತಿತ್ತು. ಈ ರೀತಿ ಮೊದಲು ಈ ರೀತಿ ಒಂದು ಸಾಹಿತ್ಯದ ಆಸಕ್ತಿನ ಇಟ್ಟಿದ್ದು ನಮ್ಮಮ್ಮ. ಅದಾದಮೇಲೆ ನನ್ನ ಹೈಸ್ಕೂಲಲ್ಲಿ ನಮ್ಮ ಕನ್ನಡ ಪಂಡಿತರು ಹೇಳ್ತಿದ್ದ ಕಾವ್ಯಗಳನ್ನ ವ್ಯವಸ್ಥಿತ ರೀತಿ ಮತ್ತು ಅದರ ಬಗ್ಗೆ ಅದರ ಸ್ವಾರಸ್ಯ ಹೇಳ್ತಿದ್ದ ರೀತಿ ಅವೆಲ್ಲ ಕೂಡ ನನಗೆ ತುಂಬ ಇಷ್ಟವಾಗಿದ್ದ ವಿಷಯ. ಸೊ ಈ ರೀತಿ ನನ್ನ ಕನ್ನಡ ಪಂಡಿತರು ಕೂಡ ನನ್ನಲ್ಲಿ ಈ ಕನ್ನಡ ಸಾಹಿತ್ಯದ ಬಗ್ಗೆ ಆಸಕ್ತಿ ಬೆಳೆಯೋದಕ್ಕೆ ಕಾರಣರಾದರು. ಇಲ್ಲಿಗೂ ಕೃತಜ್ಞತೆ ಸಲ್ಲಿಸಲೇಬೇಕು ಆ್ಯಕ್ಚುಲಿ ನನ್ನ ಇದುವರೆಗೂ ಸಾಹಿತ್ಯ ಪ್ರಯಾಣದ ಜೀವನದಲ್ಲಿ. ಆಮೇಲೆ ನನ್ನ ಕಾವ್ಯ ಬಗ್ಗೆ ಹೇಳಬೇಕು ಅಂದರೆ, ಕುಮಾರ ವ್ಯಾಸನ ಹೇಳಿದೆ ನನ್ನ ಕಡೆ, ಕವಿ ನಾನಲ್ಲ ಆ್ಯಕ್ಚುಲಿ, ವೀರನಾರಾಯಣನೇ ಕವಿ, ನಾನು ಲಿಪಿಕಾರ ಕುಮಾರ ವ್ಯಾಸ ಅಂತ. ಸೊ ಆ ರೀತಿ ನಾನು ಬರೆದಿದ್ದು ಬರೀ ನಾನು ನೀವು ನೋಡಿದ್ದೀನಿ ಮತ್ತು ನಾನು ತೋರಿಸಿದ್ದೇನೆ ಹೊರತು ಆ ಕಾವ್ಯದ ಮುಖ್ಯ ವಸ್ತುಗಳಾಗಲಿ ಅಥವಾ ಅದರಲ್ಲಿರುವಂಥ ಕೆಲವು ಸಂಬಂಧಗಳಾಗಲಿ ಬಂದಿರೋದೆಲ್ಲ ಈ ಜೀವನದಿಂದನೇ. ನಾನು ಪ್ರಯಾಣ ಮಾಡಬೇಕಾದ್ರೆ, ಮನುಷ್ಯ ಸಂಬಂಧ ನೋಡ್ಬೇಕಾದ್ರೆ, ಅಥವಾ ಈವನ್ ಒಬ್ಬ ಮನುಷ್ಯನ ಜೊತೆ ಜಗಳ ಆಗಬೇಕಾದ್ರೂ ಕೂಡ ಒಂದು ಪ್ರಾರ್ಥನೆ ರೀತಿಯೇ ನನಗೆ ಕಾಣಿಸ್ತದೆ. ಈ ರೀತಿ ಪ್ರತಿಯೊಂದಕ್ಕೂ ಪ್ರೇರಣೆ ಅಥವಾ ಪ್ರತಿಯೊಂದಕ್ಕೂ ಮೂಲ ಸತ್ವ ತಗೊಂಡಿರೋದು ಜೀವನದಿದ್ದಾರೆ ನಾನು. ಸೊ ಅವರು ಈಗೆಲ್ಲ ಸಮಾಜದ ಸಂಬಂಧ ನನಗೆ ಕಾವ್ಯ ಪ್ರೇರಣೆ ಆಗಿದೆ. ಸೊ ಅದಕ್ಕೋಸ್ಕರ ನನ್ನ ಕಾವ್ಯದಲ್ಲಿ ಮುಖ್ಯವಾಗಿ ತಗೊಳ್ಳೋದು ಒಬ್ಬ ಮನುಷ್ಯ ಮತ್ತು ಇನ್ನೊಬ್ಬ ಮನುಷ್ಯನ ಮಧ್ಯೆ ಇರುವಂಥ ಒಂದು ನಿಗೂಢವಾದ ಸಂಬಂಧ. ಅಂದರೆ ನಾವು ಅನ್ಕೋಬೋದು ಇವರು ಯಾರೋ ಅಪರಿಚಿತರು ಅಥವಾ ಇವರು ನಮ್ಮ ಸಂಬಂಧ ಇರೋರು ಗೊತ್ತಿದ್ದಿರೋರು ಅಂತ. ಆದರೆ ನೀವು ಯೋಚನೆ ಮಾಡಿದಾಗ ಪ್ರತಿಯೊಬ್ಬ ಮನುಷ್ಯನು ಕೂಡ ಇನ್ನೊಬ್ಬ ಮನುಷ್ಯನ ಸಂಬಂಧ ಇದ್ದೇ ಇರುತ್ತೆ. ಅಂದರೆ ಆ ರೀತಿ ಒಂದು ಸಂಬಂಧ ನಾವು ಗೊತ್ತಾದಾಗ ಮಾತ್ರ ನಾವು ಅವರಲ್ಲಿ ದ್ವೇಷ ಮಾಡದೇ ಇರೋದು ಸಾಧ್ಯ ಆಗುತ್ತೆ ಅಂತ ನನ್ನ ಅನಿಸಿಕೆ. ಇದನ್ನೇ ಜಯಂತ್ ಕಾಯ್ಕಿಣಿ ಕವಿ ಅವ್ರು ಏನು ಹೇಳ್ತಾರೆ ಅಂದರೆ, ಒಂದು ಸಾಮಾಜಿಕ ಗುಣ ಅಂತ ಹೇಳ್ತಾರೆ. ಅಂದರೆ ಪ್ರತಿ ಈಗ ಅವ್ರು ಕೊಡೋ ಉದಾಹರಣೆ ತುಂಬ ಚೆನ್ನಾಗಿದೆ. ನಾವು ಉಟ್ಕೊಳ್ಳೋ ಒಂದು ಪ್ರತಿ ಬಟ್ಟೆ, ಈ ಬಟ್ಟೆ ಬೆಳೆದಿದ್ದು ಯಾರು, ಅದನ್ನ ನೇಯ್ದಿದ್ದು ಯಾರು, ಅದನ್ನ ಅಂಗಡಿ ತೊಗೊಂಡವ್ರು ಯಾರು. ಸೊ ಇವೆಲ್ಲ ಕೂಡ ನಾವು ಋಣ ತೀರಿಸಲೇಬೇಕಾಗುತ್ತೆ. ಸೊ ಈ ರೀತಿ ಒಂದು ಸಾಮಾಜಿಕ ಗುಣದಲ್ಲಿ ನಾವು ಬದುಕ್ತಾ ಇದ್ವಿ. ಅದನ್ನ ನಾನು ಒಂದು ಕಾವ್ಯದಲ್ಲಿ ರೆಕಗ್ನೈಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಅದನ್ನ ಗುರುತಿಸಿ ಅದನ್ನ ಆ ಮಧ್ಯೆ ಇರುವಂಥ ಒಂದು ವಿವರಿಸಕ್ಕಾಗದ ಒಂದು ಸಂಬಂಧನ ನಾನು ಗುರುತಿಸಿ ನಾನು ಕಾವ್ಯ ಬರಿತಾ ಇದ್ದೀನಿ. ಮತ್ತೆ ಇವತ್ತು ಸಮಾರಂಭದಲ್ಲಿ ಪ್ರಶಸ್ತಿ ಕೊಡ್ಬೇಕಾದ್ರೆ ನನಗೆ ಅನಿಸಿದ್ದು, ಮತ್ತೆ ಜಯಂತ್ ಕಾಯ್ಕಿಣಿ ಅವ್ರಿಗೆ ನಾನು ಉದಾಹರಣೆ ತಗೊಂಡಾದ್ರೆ, ಅವ್ರು ಹೇಳ್ತಾ ಇದ್ರು, ಜಯಂತ್ ಕಾಯ್ಕಿಣಿ ಅವರು ಮೊದಲನೇ ಸತಿ ಅವರು ಮೊದಲ ಕವನ ಅಡಿಗೂ ಗೋಪಾಲಕೃಷ್ಣನಿಗೂ ಪ್ರಕಟ ಮಾಡಿದಾಗ
ಆ ಕವನ ಸಂಕಲನದಲ್ಲಿ ನಾವು ಸಾಕ್ಷರ ಪತ್ರಿಕೆ ಬರ್ತಾ ಇತ್ತು, ತ್ರೈಮಾಸಿಕ ಪತ್ರಿಕೆ. ಅದರಲ್ಲಿ ಯಡಿಯೂರು ಅನಂತಮೂರ್ತಿ ಇದ್ರು, ಮತ್ತೆ ಏಕ ರಾಮಾನುಜನ್ ಇದ್ರು, ಅವರೆಲ್ಲ ಇದ್ರು. ಅವರೆಲ್ಲರ ಮಧ್ಯ ಜೈನ್ ಕಾರ್ಗಿಣಿ ಅಂತ ಕೂಡ ಇತ್ತಂತೆ. ಸೊ ಅದಕ್ಕೆ ಅವ್ರು ಜೈನ್ ಕಾರ್ಗಿಣಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಎಲ್ಲ ದೊಡ್ಡ ಹಿರಿಯರು ಒಂದು ಪುಟ್ಟ ಹುಡುಗನ ಕೈ ಹಿಡ್ಕೊಂಡು ಬೆರಳು ಹಿಡ್ಕೊಂಡು ಜಾತ್ರೆ ಕರ್ಕೊಂಬಂದಾಗ ನನ್ನ ಕರ್ಕೊಂಬಂದು ನಿಲ್ಲಿಸಿದ್ರು ಅಂತ ಹೇಳ್ತಾರೆ. ಅದೊಂದು ನನಗೆ ತುಂಬ ಇಷ್ಟವಾಗಿ ಹುಡ್ಬೇಕಾದ್ರು. ಅಂದರೆ ಅದೇ ರೀತಿ ನನಗೂ ಕೂಡ ಅನುಭವ ಆಯಿತು. ಎಲ್ಲ ಇರುವಂಥ ಎಲ್ಲ ವಿದ್ವಾಂಸರು, ಮಹನೀಯರು ಎಲ್ಲರೂ ತಾವು ಪಕ್ಕದಲ್ಲಿ ನಿಂತು ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದರಿಂದ ನನ್ನ ಜವಾಬ್ದಾರಿನೇ ಜಾಸ್ತಿ ಇದೆ ಅನ್ಕೊತೀನಿ. ಮತ್ತೊಮ್ಮೆ ಅದೇ ಕಾರಣಕ್ಕೆ ಎಲ್ಲರೂ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.